ನಿನ್ನ ತಮ್ಮನ ನೌಕರಿ ಹೆಚ್ಚು ಸಲುವಾಗಿ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡುತ್ತಾ ಹಣಕ್ಕಾಗಿ ಓಡಾಡುತ್ತಿರುವಲ್ಲ ಶ್ರೀನಿವಾಸ. ನಿನ್ನ ತಮ್ಮ ನರಸಿಂಹ ದಿನೇಶನ ಜೊತೆ ಕೂಡಿಕೊಂಡು ನನ್ನ ಫ್ಯಾಕ್ಟರಿ ಮುಚ್ಚಿಸಿ ತಪ್ಪು ಮಾಡಿದ. ನನ್ನ ಸೇಡು ತೀರ್ಕೊಳ್ಳಬಹುದು. ನಿನ್ನ ಮನೆಯನ್ನೇ ಸರ್ವನಾಶ ಮಾಡಿ ಮುದ್ದಿನ ತಮ್ಮ ಕಾರ್ತಿಕನನ್ನು ನನ್ನ ಕೈವಶ ಮಾಡಿಕೊಂಡು ನಿನ್ನೆಲ್ಲ ಸಂಸಾರವು ನಿನ್ನ ತಮ್ಮ ಕಾರ್ತಿಕನಂದ ಹಾಳು ಮಾಡುತ್ತಿದ್ದರೆ ನನ್ನ ಹೆಸರು ಕೀರ್ತಿರಾಜ್. ಹೇ ಕೀರ್ತಿರಾಜ್, ಗೌಡ್ರೆ, ಮೊದಲು ಗೀತಾಳ ಕೊಲೆ ಮಾಡಿ ಆಮೇಲೆ ಆ ಶ್ರೀನಿವಾಸನ ಜೊತೆ ನಮ್ಮ ಪ್ರಿಯಾಳ ಮದುವೆ ಮಾಡಿ ಅವನ್ನೆಲ್ಲ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆಸಿಕೊಂಡು ಆ ನರಸಿಂಹನನ್ನು ಬೀದಿ ಬಿಕಾರಿಯಾಗಿ ಮಾಡಿಬಿಡೋಣ. ನಂತರ ಪ್ರಿಯಾಕೆಯಿಂದ ಆ ಶ್ರೀನಿವಾಸನ ಬೇಡ ಬಿಕಾರಿ ಶ್ರೀನಿವಾಸ ಕೊಲೆ ಮಾಡಿಸಿಬಿಡೋಣ. ಕೀರ್ತಿರಾಜ್, ಸದ್ಯದಲ್ಲೇ ಪ್ರಿಯಾಗೆ ಬರ್ಬೇಕಂತ ಫೋನ್ ಮಾಡಿ ಹೇಳು. ಅವಳು ಬಂದ ಮೇಲೆ ನಮ್ಮ ಕಾರ್ಯ ಮುಂದಿನ ಕಾರ್ಯ ಪ್ರಾರಂಭಿಸೋಣ. ಆಯ್ತು ಗೌಡ್ರಿ, ಈಗಲೇ ಪ್ರಿಯಾಳಿಗೆ ಫೋನ್ ಮಾಡಿ ಬರ್ತೇನೆ. ಕೀರ್ತಿರಾಜ, ಹಾಗೆ ಪ್ರಿಯಾ ದೇಲಿಂದ ಬರುತ್ತಿರುವಾಗ ಬೆಂಗಳೂರಲ್ಲಿ ಅರವಿಂದ್ ಗೌಡರಿಗೆ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಬರ್ಲಿಕ್ಕೆ ಹೇಳು. ಓಕೆ ಗೌಡ್ರಿ, ನೀವು ಹೇಳಿದ ಹಾಗೆ ಹೇಳ್ತೇನೆ. ಕೀರ್ತಿರಾಜ, ಅಷ್ಟೇ ಅಲ್ಲ, ಬೆಂಗಳೂರಿರುವ ನಮ್ಮ ಫ್ಯಾಕ್ಟರಿಗೆ ಭೇಟಿ ಕೊಟ್ಟು ಫ್ಯಾಕ್ಟರಿ ಡೀಟೇಲ್ಸ್ ಎಲ್ಲ ಕಟ್ ಮಾಡಿಕೊಂಡು ರಾಜಭವನ ಬರ್ಲಿಕ್ಕೆ ಹೇಳು. ಅವಳ ಬಂದ ಮೇಲೆ ಒಂದು ಪಾರ್ಟಿ ಅರೇಂಜ್ ಮಾಡೋಣ. ಆಯ್ತು ಗೌಡ್ರಿ, ಅದೇ ಪಾರ್ಟಿಯಲ್ಲಿ ಆ ಕಾರ್ಮಿಕರ ಸಂಘದ ಅಧ್ಯಕ್ಷ ದಿನೇಶನನ್ನು ಕರೆಸಿಕೊಂಡು ಅವನ ಕತೆ ಅಲ್ಲಿಯೇ ಮುಗಿಸಿ ಬಿಡೋಣ. ಗುಡ್, ವೆರಿ ಗುಡ್ ಕೀರ್ತಿರಾಜ್, ಮೆಚ್ಚತಕ್ಕಂತೆ ಮಾತು ಹೇಳಿದೆ. ಅವನನ್ನು ತಂದು ಅಲ್ಲೇ ಕೊಂದು ಅಲ್ಲೇ ಮುಚ್ಚಿದ ನಮ್ಮ ಫ್ಯಾಕ್ಟರಿ ತೆರೆದಕ್ಕೆ ನಮ್ಮ ಕೆಲಸ ಶುರು ಮಾಡೋಣ. ಚೌಡಯ್ಯ, ಏ ಚೌಡಯ್ಯ. ಯಪ್ಪ ಗೌಡ್ರ, ಆ ಶ್ರೀನಿವಾಸನ ತಮ್ಮ ಕಾರ್ತಿಕ್ಗೆ ಬರ್ಲಿಕ್ಕೆ ಹೇಳು. ಅವನು ನಮ್ಮ ದಾರಿಗೆ ಹೇಗೆ ಬರಬೇಕಂತ ನಾನು ತಿಳಿಸಿ ಹೇಳ್ಕೊಡ್ತೀನಿ. ಗೌಡ್ರ, ಆ ಕಾರ್ತಿಕ್ನ ನಮ್ಮ ದಾರಿಗೆ ಹೆಂಗ್ ತರಬೇಕು ಅಂತ ನನಗೆ ಗೊತ್ತೈತ್ರಿ. ಅದ್ರ ಬಗ್ಗೆ ನೀವೇನ್ ತಲೆ ಕೆಡ್ಸಣಕ್ ಹೋಗ್ಬೇಡ್ರಿ. ಅವ್ನ ನಾ ಎಲ್ಲಾ ತಿಳಿಸಿ ಹೇಳಿ ನಿಮ್ಮ ಮನೆಗೆ ಕರ್ಕೊಂಡ್ ಬರ್ತೇನೆ. ಚೋಳಯ್ಯ, ಅವನಿಗೆ ನೀ ಹೇಳಿದ ಹಾಗೆ ಎಲ್ಲ ತಿಳಿಸಿ ಹೇಳಿ ನಮ್ಮ ಮನೆಗೆ ಕರೆದುಕೊಂಡು ಬಾ. ಗೌಡ್ರೆ, ಫ್ಯಾಕ್ಟರಿಗೆ ಹೋಗಿ ಬರೋಣ. ಬನ್ನಿ ಕೀರ್ತಿರಾಜ್, ಹೋಗಿ ಬರೋಣ. ಕೀರ್ತಿರಾಜ್ ಸಾಹೇಬ್ರ, ನೋಡ್ರಿ ಇಲ್ಲೇ ಆ ಕಾರ್ತಿಕ್ ಇದ್ದಾಗ ಬರಾಕೊಂತಾನ ನಾವು ನೆನಪು ತೆಗೆದ್ರೊಳಗ. ಬರಲಿ ಬರಲಿ ಚೋಡಯ್ಯ, ಬರಲಿ. ಕುರಿ ತಾನಾಗೆ ಬಲಿಯೊಳಗೆ ಬಂದು ಬೀಳ್ತಿದೆ. ನಮಸ್ಕಾರ ಸರ್. ಓ ನಮಸ್ಕಾರ. ಬರಬೇಕು ಶ್ರೀನಿವಾಸನ ತಮ್ಮ ಕಾರ್ತಿಕ್. ಎಲ್ಲೆಲ್ಲಿ ಬಿಲ ಎಜುಕೇಶನ್ ಮುಗಿಸಿ ವಿದ್ಯಾವಂತ ವಕೀಲ ಸಾಹೇಬರು ಈ ಅಗ್ನಿಗೌಡ ಸ್ಥಾನಕ್ಕೆ. ಇದೇನು ಕಾರ್ತಿಕ್, ನಮ್ಮ ಮನೆ ಕಡೆಗೆ ಪಾದ ಬೆಳೆಸಿದ್ದೀರಲ್ಲ? ಏನಾರ ಕೆಲ್ಸ ಇರ್ಬೇಕ್ರಿ ಸಾಹೇಬ್ರ, ಅದಕ್ಕ ನಮ್ಮ ಗೌಡ್ರನ್ನ ಹುಡುಕಿ ಬಂದಾರ. ಹೌದಲ್ಲ ತಮ್ಮ ಕಾರ್ತಿಕ? ಹೌದು, ನಿಮ್ಮಿಂದ ನಮಗೆ ಒಂದು ಕೆಲಸ ಆಗಬೇಕಾಗಿದೆ. ಏನದು ಕಾರ್ತಿಕ್, ನಮ್ಮಿಂದ ಆಗಬೇಕಾಗಿರುವ ಕೆಲಸ? ಏನಿಲ್ಲ ಗೌಡ್ರೆ, ನನ್ನ ವಿದ್ಯೆ ಪೂರ್ಣಗೊಂಡರೂ ನನಗೆ ನೌಕರಿ ಇಲ್ಲದೆ ಮನೆಯಲ್ಲಿದ್ದೇನೆ. ನನಗೆ ಸರ್ಕಾರಿ ವಕೀಲರ ಕೆಲಸಕ್ಕಾಗಿ 5 ಲಕ್ಷ ರೂಪಾಯಿ ಹಣ ತುಂಬಬೇಕಾಗಿದೆ. ಹಣ ಹಣ ನಿನ್ನ ತಮ್ಮ ನರಸಿಂಹನನ್ನು
ನಮಗೆ ಕೊಡಬೇಕಿದ ಹಣವನ್ನು ಕೇಳಿದರೆ ನಮ್ಮ ಕಾಗದ ಪತ್ರವನ್ನು ಹರಿದಾಕಿ ನಿಮ್ಮ ಹಣ ಕೊಡಲವೆಂದು ಹೇಳಿ ಕಳಿಸಿದಲ್ಲ, ಇಂದು ನಿನಗೇಕು ಕೊಡಬೇಕು ಅಣ್ಣ? ಏನಿಲ್ಲ ಗೌಡ್ರಿ, ಏನಿಲ್ಲ ಗೌಡ್ರಿ, ನೀವು ಹೇಳಿದ ಹಾಗೆ ಕೇಳ್ತೀನಿ. ಯಾವ ಕೆಲಸ ಬೇಕಾದರೂ ನಾನು ಮಾಡ್ತೇನೆ. ನನ್ನ ನೌಕರಿಗೆ ಹಣ ಕೊಡಿ. ಅದಕ್ಕೆ ನನಗೆ 5 ಲಕ್ಷ ರೂಪಾಯಿ ಹಣ ಬೇಕಂತ ತಮ್ಮಲ್ಲಿ ಬಂದಿರುವೆ. ಹಾಗೆಲ್ಲ ನಿನಗೆ ಹಣ ಕೊಡಲಾಗುವುದಿಲ್ಲ ಕಾರ್ತಿಕ್. ನಿನ್ನದು ಏನಿದೆ ಅಂತ ಹಣ ಕೊಡಬೇಕು. ನೀನು ಯಾರ ಸಂಬಂಧಿಕ ಅಂತ ನಿನಗೆ ನಾವು ಹಣ ಕೊಡಬೇಕು? ಇಲ್ಲ ಎನ್ನಬೇಡಿ ಗೌಡ್ರಿ, ನೀವು ಹೇಳಿದ ಹಾಗೆ ಮಾಡ್ತೀನಿ. ಯಾವ ಕೆಲಸ ಬೇಕಾದರೂ ನಾನು ಮಾಡ್ತೇನೆ. ಯಪ್ಪ ಗೌಡ್ರ ಬರ್ರಿ, ಇಲ್ಲ ಕಿವ್ಯಾಗ ಒಂದು ಮಾತು ಹೇಳ್ತೀನಿ. ಹೆಂಗು ನಾವು ಹೇಳ್ದಂಗೆ ಕೇಳ್ತಾನಿ ಅಂತ ಇವ್ರ ಅಣ್ಣ ಶ್ರೀನಿವಾಸನ ಕೈಲಿ ಅವ್ರ ಆಸ್ತಿ ಎಲ್ಲ ನಮ್ಮ ಪತ್ರಕ್ಕೆ ಬರ್ಸ್ಕೊಂಡು ಹಣ ಕೊಟ್ಟು ಕಳ್ಸಿದ್ರಾತ್ರಿ, ಹಣ ಕೊಟ್ಟು ಕಳ್ಸಿದ್ರಾತು. ಹೌದು, ಚೌಡೆ ಹೇಳು ಮಾತು ಸರಿಯಾಗಿದೆ. ಇವರ ಅಣ್ಣ ಶ್ರೀನಿವಾಸನ ಕಳಿಸಿಕೊಂಡು ಅವನೆಲ್ಲ ಸಾರ್ವತ್ರಿ ನನ್ನ ಹೆಸರಿಗೆ ಬರೆಸಿಕೊಂಡು ಇವನನ್ನು ನನ್ನ ಮನೆಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಕೆಲಸ ಸಾಧಿಸಿಕೊಳ್ಳಬಹುದು. ಹಾ ಕಾರ್ತಿಕ್, ಹೇಳಿ ಸರ್. ಹಾಗೆಲ್ಲ ಚಿಕ್ಕವರ ಕೈಲಿ ಹಣ ಕೊಡಲಾಗುವುದಿಲ್ಲ ಕಾರ್ತಿಕ್. ನಿಮ್ಮ ಅಣ್ಣ ಶ್ರೀನಿವಾಸನನ್ನು ಕರೆದುಕೊಂಡು ಬಾ, ನಿಮಗೆ ಹಣ ಕೊಡುತ್ತೇವೆ. ನೀವು ಹೇಳಿದ ಹಾಗೆ ಮಾಡ್ತೀನಿ ಸರ್. ಕಾರ್ತಿಕ್, ಬೇರೆ ಕಡೆ ಹೋಗಿ ಏಕೆ ಕೆಲಸ ಮಾಡ್ತೀಯಾ? ಇಲ್ಲೇ ನಮ್ಮ ಹತ್ತಿರನೇ ಇದ್ದುಕೊಂಡು ಕೆಲಸ ಮಾಡು. ನಿನಗೆ ನೌಕರಿ ಹೆಚ್ಚಿಕೊಡ್ತೀವಿ. ಇನ್ನು ನಿನಗೆ ನಮ್ಮಿಂದ ಏನು ಬೇಕಾದರೂ ಸಹಾಯವಾಗಬಹುದು. ಕಾರ್ತಿಕ್, ಯಾವ ಸಂಕೋಚವಿಲ್ಲದೆ ನೀನು ನಮ್ಮ ಮನೆಯಲ್ಲಿ ಇರಬಹುದು. ಇದು ನಿನ್ನ ಮನೆ ಅಂತ ತಿಳಿದುಕೋ. ಇದೇನು ಹೇಳ್ತಾ ಇದ್ದೀರಾ ಸರ್ ನೀವು? ಹೌದು ಕಾರ್ತಿಕ್, ಹೊರಗಡೆ ಹೋಗಿ ಕೇಸು ಹಿಡಿದು ನ್ಯಾಯ ಕೊಡಿಸೋದಕ್ಕಿಂತ ನಮ್ಮ ಹತ್ರನೇ ಸಾಕಷ್ಟು ಕೇಸುಗಳು ಬರ್ತವೆ. ಆ ಕೇಸುಗಳು ಹಿಡಿದು ನ್ಯಾಯ ಕೊಡಿಸು, ನಮಗೂ ಅನುಕೂಲವಾಗುತ್ತದೆ, ನಿನಗೂ ನ್ಯಾಯ ಸಿಕ್ಕಂಗಾಗುತ್ತದೆ. ಥ್ಯಾಂಕ್ಸ್ ಸರ್. ನೀವು ಹೇಳಿದ ಹಾಗೆ ಮಾಡ್ತೀನಿ. ನಿಮ್ಮ ಕೇಸುಗಳನ್ನು ಬಗೆಹರಿಸುವುದಂದರೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲು ಕಾರ್ತಿಕ್, ನಿಲ್ಲು ಕಾರ್ತಿಕ್, ಹೋಗುವಂತೆ. ಚೌಡಯ್ಯ, ಈ ಕಾರ್ತಿಕ ಸಂತೋಷದಲ್ಲಿ ಡ್ರಿಂಕ್ಸ್ ಏರ್ಪಾಡು ಮಾಡು. ಆಯ್ತ್ರಿ ಅಪ್ಪ, ಈಗ ಹೋಗಿ ತಂದ ಬಿಡ್ತಾನೆ. ಚೌಡಯ್ಯ, ಕಾರ್ತಿಕನಿಗೆ ಡ್ರಿಂಕ್ಸ್ ಹಾಕಿ ಕೊಡು. ಬೇಡ ಸರ್, ನನಗಿದೆಲ್ಲ ಅಭ್ಯಾಸವಿಲ್ಲ. ಅಭ್ಯಾಸ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ಬಂದವರು ಹಾಗೆ ಹೋಗುವಾಗಿಲ್ಲ, ಅಭ್ಯಾಸ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಹೋಗಲೇಬೇಕು. ಕಾರ್ತಿಕ, ಏನಾಗಲ್ಲ ಕುಡಿಲಿ. ನಮ್ಮ ಸಾವುಕಾರ ಕೂಟ ಕುಡಿಯೋದು ಅಂದ್ರೆ ಹಂಗ ರಂಬ ಮೇನಿಕೆ ಓರಿಸಿ ಹಂಗ ಕುಣ್ಕೊಂತ ಬರ್ತಾರಲ್ಲಿ, ಕುಣ್ಕೊಂತ ಬರ್ತಾರ. ತಗೋ, ಏನಾಗಲ್ಲ, ಹೊಡಿ ಒಂದು ಐತೆ. ಸಾಹೇಬ್ರ, ನೀವೊಂದು ಸ್ವಲ್ಪ ತಗೊಂತೀರಿ ಅಂದ್ರೆ? ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲು ಕಾರ್ತಿಕ್, ತೆಗೆದುಕೋ ಈ 10,000 ಹಣವನ್ನು. ನಿನಗೆ ಖರ್ಚಿಗೆ ಬೇಕಾಗುತ್ತದೆ. ಬೇಡ ಸರ್, ನನ್ನ ಹತ್ತಿರ ಖರ್ಚಿಗೆ ಹಣವಿದೆ. ಇರಲಿ, ತೆಗೆದುಕೋ ಕಾರ್ತಿಕ್, ನಿನಗೆ ಯಾವುದಾದರೂ ಸಹಾಯಕ್ಕೆ ಬರುತ್ತದೆ. ಆಯ್ತು, ತಗೊಂಡು ಹೋಗ್ಲಿ ತಮ್ಮ, ಯಾಕೆ ನಾಸ್ತಿದ್ದಿ? ರೊಕ್ಕ ಕೊಟ್ರೆ ಅವನರ ಬ್ಯಾಡ ಅಂತ ನನ್ನ ತಗೊಂಡು ಹೋಗ್ಲಿ. ನೀನು ನಮ್ಮ ಮನಿ ಮಗನ ಇದ್ದಂಗದಿದಿ. ಆಯ್ತು ಸರ್. ಸರ್, ನಾನಿನ್ನು ಹೋಗಿ ಬರುತ್ತೇನೆ. ಹೋಗು ಶ್ರೀನಿವಾಸ. ನಿನ್ನ ತಮ್ಮ ಕಾರ್ತಿಕಂತೂ ನನ್ನ ಕೈವಶವಾದ. ಇನ್ನೆಲ್ಲ ನಿನ್ನ ಸರ್ವಾಸ್ತಿಯು ನಿನ್ನ ಕೈಯಿಂದ ಬರೆಸಿಕೊಂಡು ಇನ್ನು ಮುಂದೆ ನಿನ್ನ ಹೆಂಡತಿಯ ಶೀಲವನ್ನು ಹೀರದೆ ಕೈ ಬಿಡಲಾರೆ ಈ ಅಗ್ನಿಗೌಡ. ಒಂದೇ ಕೀರ್ತಿರಾಜ್, ಹೋಗೋಣ. ಆಯ್ತು, ನಡೀಲಿ ಗೌಡ್ರಿ, ಫ್ಯಾಕ್ಟರಿಗೆ ಹೋಗಿ ಬರೋಣ.